ನಾನು ಕದ್ದ ಕಥೆ 15. ಹುಟ್ಟಿನಿಂದಲೇ ಜಾತಿ ಇದೆ. ನನಗೆ ನಿಜವಾಗ್ಲೂ ಸಾಮಾಜಿಕ ಜಾಲತಾಣಗಳಲ್ಲಿ ನೋಡ್ತಾ ಇರುವಾಗ ಒಬ್ಬರು ಮೇಧಾವಿಗಳು, ವಿದ್ವಾಂಸರು ಇದನ್ನು ಹೇಳಿದಾಗ ನಿಜಕ್ಕೂ ಆಶ್ಚರ್ಯ ಆಗೋಗ್ಬಿಡ್ತು. ಸತ್ಯ, ಹುಟ್ಟಿನಿಂದಲೇ ಜಾತಿ ಇದೆ, ಅವನು ಹುಟ್ಟಿನಿಂದಲೇ. ಈ ಕತೆ ಕೇಳಿ ನಿಮಗೆ ಹೌದು ಅನಿಸಿದರೆ ಒಪ್ಕೊಳ್ಳಿ, ಇಲ್ಲಾಂದರೆ ಬಿಡಿ. ಈಗ ಒಂದು ಆಸ್ಪತ್ರೆಯಲ್ಲಿ ಒಂದು ದಿವಸ ಸುಮಾರು 5-6 ಮಕ್ಕಳುಗಳು ಹುಟ್ಟುಬಿಡ್ತವೆ. ಆ 5-6 ಮಕ್ಕಳನ್ನು ಸಹ ಅವ್ರೇನು ಮಾಡ್ತಾರೆ, ಹಾಗೂ ಅಲ್ಲಿ ತಂದು ಲೈನಿಗೆ ಮಲಗಿಸ್ತಾರೆ. ಆವಾಗ ಒಬ್ಬನ ಪ್ರಶ್ನೆ ಮಾಡ್ತಾರೆ, ಬಾರಪ್ಪ ಇಲ್ಲಿ, ಈ ಮಗು ಯಾವ ಜಾತಿ? ಅವನು ಸುಮ್ಮನೆ ನೋಡ್ತಾನೆ. ಈ ಮಗು ಯಾವ ಧರ್ಮ? ಸುಮ್ಮನೆ ನೋಡ್ತಾನೆ. ಈ ಮಗು ಯಾವ ಜಾತಿ, ಯಾವ ಧರ್ಮ ಏನೂ ಗೊತ್ತಾಗಲ್ಲ. ಎಲ್ಲ ಲೈನಿಗೆ ಬಿಳಿ ಕಣ್ಬಿಟ್ಕೊಂಡು ಇನ್ನೂ ಕಣ್ಬಿಡದೆ ಇರೋ ಹಂಗೆ ಮಲಗಿರ್ತಾರೆ. ಅಲ್ಲಿಗೆ ಯಾವ ಜಾತಿ ಅಂತ ಗೊತ್ತಾಗಲ್ಲ. ನೆಕ್ಸ್ಟ್ ಏನು ಮಾಡ್ತಾರೆ, ಅದ್ರ ಪಕ್ಕ ತಂದು ಒಂದು ನಾಯಿ ಮರಿ ಮಲಗಿಸ್ತಾರೆ. ಮತ್ತೆ ಆ ಕಡೆ ತಕ್ಕೊಂಬಂದ್ಬಿಟ್ಟು ಒಂದು ಬೆಕ್ಕಿನ ಮರಿ ಮಲಗಿಸ್ತಾರೆ. ಆ ಕಡೆ ಇನ್ನೊಂದು ಹಿಂಗೆ ಮಲಗಿಸ್. ಆವಾಗ ಈಗ ಹೇಳುವಂತಾರೆ, ಇದು ಯಾವ ಜಾತಿ? ಓಹೋ, ಇದು ನಾಯಿ ಜಾತಿ. ಇದು ಯಾವ ಜಾತಿ? ಇದು ಬೆಕ್ಕಿನ ಜಾತಿ. ಇದು ಯಾವ ಜಾತಿ? ಹಿಂಗೆ ಗಿಳಿ, ಹೇಳಿರು, ಹಿಂಗೆ ಹೇಳ್ತಾ ಹೋಗ್ತಾರೆ. ಇದು ಯಾವ ಜಾತಿ? ಅಷ್ಟು ಮಕ್ಕಳುಗಳು ಮನುಷ್ಯ ಜಾತಿ. ಹಾಗಾಗಿ ಹುಟ್ಟಿನಿಂದಲೇ ಜಾತಿ ಇದೆ ಅಲ್ವಾ? ಅಂದರೆ ನಾವು ಹುಟ್ಟಿದಾಗಲಿಂದಲೂ ಸಹ ಸಾಯೋವರೆಗೂ ಸಹ ನಾವೇನು ಮನುಷ್ಯ ಜಾತಿ. ಹಾಗಾಗಿ ಜಾತಿ ಇದೆ. ಮನುಷ್ಯ ಜಾತಿಲಿ ನಾವು ಮನುಷ್ಯರಾಗಿ ಹೇಗೆ ಬದುಕಬೇಕು, ಇದನ್ನು ಮಾತ್ರ ನಾವು ನೋಡ್ಕೋಬೇಕಾಗಿರತಕ್ಕಂಥ ಒಂದು ಅಂಶ ಅಲ್ವೇ? ಹಾಗಾಗಿ ಹುಟ್ಟಿನಿಂದಲೇ ಜಾತಿ ಇದೆ. ನಮಗಿರೋದು ಮನುಷ್ಯ ಜಾತಿ. ಮನುಷ್ಯರಾಗಿ ಬದುಕಬೇಕು, ಬಾಳಬೇಕು. ನಿಮಗೆ ಇಷ್ಟ ಇದೆಯೋ ಇಲ್ವೋ ಗೊತ್ತಿಲ್ಲ. ಸೊ ನೀವು ಇನ್ನೂ ಸ್ವಲ್ಪ ಸಹಕಾರ ಕೊಟ್ಟರೆ ನಾನು ಮುಂದಕ್ಕೆ ಇನ್ನೊಂದಿಷ್ಟು ಈ ಥರ ಕತೆಗಳನ್ನು ಅಲ್ಲಿ ಇಲ್ಲಿ ಕದ್ಕೊಂಬಂದು ನಾನು ನಿಮಗೆ ಮಾಡ್ತೀನಿ. ಇಲ್ಲ ಅಂತಂತಂದರೆ ಸಾಕು ಅನಿಸ್ಬಿಡುತ್ತೆ. ಯಾಕೆ ಅಂತಂದರೆ ನನ್ನ ಚಾನಲಿಗೆ ಇವತ್ತಿನವರೆಗೂ ಚಂದಾದಾರರುಗಳೇ ಜಾಸ್ತಿ ಇಲ್ಲ. ಇರಲಿ, ಇದೊಂದು ನನ್ನ ಒಂದು ರಿಕ್ವೆಸ್ಟು ನಿಮಗೆ ಬಿಟ್ಟಿದ್ದು. ಧನ್ಯವಾದಗಳು.